ಸ್ಪ್ರೇ ಮಾಡುವಾಗ ಅಟ್ಲೀಸ್ಟ್ 2-3 ಸ್ಪ್ರೇಗೆ ಒಂದ್ಸರಿ ಆದರೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಾಡ್ತಾ ಇದೀವಿ. ಸೊ ಕೆಲವರು ಕೊಟ್ಟರೆ ಅದು ಬೆಳೀತದೆ ಅಂತ ನೋಡಿ, ಎಲ್ಲೂ ಬೆಳೆದಿಲ್ಲ. ಆಮೇಲೆ ನಾವು ಈ ಗ್ರೋತ್ ಸಪ್ರೆಸ್ ಮಾಡೋಕ್ಕೆ ಅದು ಇದು ಏನು ಹೇಳ್ತಾರೆ, ಯಾವುದು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ತಬೋಲಿನ್ ಅಂತೆ, ಲಿಯೋಸಿನ್ನು ಏನು ಹೇಳ್ತಾ ಇರ್ತಾರೆ, ಏನೂ ಕೊಟ್ಟಿಲ್ಲ. ಇಳುವರಿ ಪ್ರಮಾಣ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ಓಕೆ, ಒಂದು ಸಾಲಕ್ಕೆ ಏನಿಲ್ಲ ಅಂದ್ರೆ 8-9 ಚೀಲ ಸಿಗುತ್ತೆ. ಒಂದು ಸಾಲಿಗೆ 8-9 ಚೀಲ ಸಿಗುತ್ತೆ. ಸೊ 1000 ರೂಪಾಯಿ ಇದ್ರೆ ಒಂದು ರೌಂಡ್ಗೆ 6-7 ಲಕ್ಷ ಕಾಸಾಗಿರೋದು. ರೇಟ್ ಇಲ್ಲ ಅಲ್ಲ, ಪರವಾಗಿಲ್ಲ, ತೊಂದರೆ ಇಲ್ಲ. ತೊಂದರೆ ಇಲ್ಲ. ಈಗ ಕಳೆದ ವಾರ ನಾನು ಹಿಂಗೆ ಈ ಕಂಪ್ನಿ ಹುಡುಗರ ಹತ್ರ ಮಾತಾಡುವಾಗ ಒಂದು ಫೋಟೋ ತೋರಿಸ್ತಾ ಇದ್ರು. ತ್ರಿಪ್ಸ್ಗೆ ಅಂತ ಒಂದು ಅಂಗಡಿನಲ್ಲಿ ಎಕ್ಸ್ಪೋನಸ್ ಜೊತೆಗೆ ಈ ಥರ ಇನ್ನು 3 ಇನ್ಸೆಕ್ಟಿಸೈಡ್ ಬಟ್ ನಾವು ಅದೇನು ಮಾಡಿಲ್ಲ. ತ್ರಿಪ್ಸ್ ಆ ತೋಟಲ್ಲಿ ಇದೆಯಲ್ಲ, ಅಂದ್ರೆ ಈಗ ಇದು ತ್ರಿಪ್ಸ್ ಇದೇ ಕೆಲಸ ಮಾಡ್ತದೆ ನೋಡಿ, ಇದನ್ನೇ ಬೆಳಿ ಅಂತ ಹೇಳ್ತಾರಲ್ಲ, ಮತ್ತೆ ಯಾಕೆ ತೋಟಿಯಾಗಿಲ್ಲ ಅಲ್ಲೆಲ್ಲ? ಯಾಕೆ 3 ದಿವಸಕ್ಕೊಂದ್ಸರಿ ಮಾಡೋ ಪ್ರಮೇಯ ಬಂದಿದೆ? ದಯವಿಟ್ಟು ವಿಜ್ಞಾನನೇ ಬಿಟ್ಟು ನೋಡಿ. ನಾನು ಡೀಲರ್ಗಳಲ್ಲೂ ಕೇಳ್ಕೊಳ್ಳೋದಷ್ಟೇ, ಯಾವ್ದು ಮಾರಿದ್ರೂ ಲಾಭ ಬರುತ್ತೆ. ಬಟ್ ಇವತ್ತು ರೈತ ಭಾಳ ಸಂಕಷ್ಟ ಸ್ಥಿತಿಲಿದೆ ನೋಡಿ. ಕಳೆದ 1 ತಿಂಗಳಿಂದ ಯಾವ ಪದಾರ್ಥಕ್ಕೂ ಬೆಲೆ ಇಲ್ಲ, ಯಾವುದಕ್ಕೂ ಬೆಲೆ ಇಲ್ಲ. ಹೀಗಿರುವಾಗ ನೀವು ಔಷಧಿಗಳಿಗೇನೆ 3-4 ಔಷಧಿಗಳೆಲ್ಲ ಕೊಡ್ತಾ ಕಾಂಬಿನೇಷನ್ ಜಾಸ್ತಿಯಾಗಿ ಬೆಲೆ ಜಾಸ್ತಿ. ನಮಸ್ತೆ ಮಿತ್ರರೇ, ಖಂಡಿತವಾಗಲೂ ಈ ವಿಡಿಯೋ ನಿಮಗೆ ಒಂದು ಹೊಸ ಅನುಭವ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ನಿಮಗೆ ಈಗಾಗಲೇ ಕಾಣಿಸ್ತಾ ಇದೆ, ದ್ರಾಕ್ಷಿ ಚಪ್ರ ತೆಗೆದು ನೆಟ್ ಹೌಸ್ ಮಾಡಿರ್ತಕ್ಕಂಥದ್ದು. ಒಳಗಡೆ ಇರ್ತಕ್ಕಂಥ ಬೆಳೆ ಕ್ಯಾಪ್ಸಿಕಮ್ ಅಂದರೆ ಬೇರೆ ಬೆಳೆಗಳಂದರೆ ತ್ರಿಪ್ಸ್ ಅಂದರೆ ಕಳೆದ 1 ತಿಂಗಳಿಂದ ಎಷ್ಟು ನಷ್ಟ ಅನುಭವಿಸ್ತಾ ಇದ್ದೀರಾ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತಿದ್ದೀರಲ್ವ. ಸೊ ಇಲ್ಲಿ ಹೇಗಿದೆ ಅವರ ಅನುಭವಗಳು ತಿಳ್ಕೊಳ್ಳೋಣ. ಇದು ರೈತರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಮಂಜುನಾಥ್ ಅವರೇ. ಸರ್ ನಮಸ್ತೆ ಸರ್. ಇದು ಲಿಂಗ್ನಳ್ಳಿ ಅಲ್ವಾ? ಸರ್ ಲಿಂಗ್ನಳ್ಳಿ, ಹೆಸರುಘಟ್ಟ ಹೋಬಳಿ. ಸೊ ಬೆಂಗಳೂರು ಜಿಲ್ಲೆಗೆ ಸಿಟಿಗೆ ಸೇರಿದಂಗೆ ಅರ್ಬನ್ಗೆ ಸೇರಿರ್ತಕ್ಕಂಥದ್ದು. ದ್ರಾಕ್ಷಿ ಚಪ್ರ ತೆಗೆದು ನೀವು ನೆಟ್ ಹೌಸ್ ಮಾಡ್ಕೊಂಡು ಕ್ಯಾಪ್ಸಿಕಮ್ ಹಾಕಿರ್ತಕ್ಕಂಥದ್ದು. ಈಗ ಈ ವಾರ ಕಟಾವು ಸ್ಟಾರ್ಟ್ ಆಗಿದೆ ಅಲ್ವಾ? ನಿನ್ನೆಯಿಂದ ಸ್ಟಾರ್ಟ್ ಆಗಿರೋದು. ಎಕ್ಸಾಕ್ಟಾಗಿ ಎಷ್ಟು ದಿವಸ ಬೆಳೆಗೆ? ಈಗ ಕರೆಕ್ಟ್ 62 ದಿನ ಸರ್. ಭಾಳ ಚೆನ್ನಾಗಿ ಬಂದಿದೆ. ಹಿಂದೇನು ನೀವೆಲ್ಲ ಬೆಳೆದಿದ್ದೀರಲ್ವಾ ಕ್ಯಾಪ್ಸಿಕಮ್ಮು? ಇಲ್ಲ ಸರ್, ನಾವು ಬಂದಿಲ್ಲ, ಫಸ್ಟ್ ಟೈಮ್ ನಿಮ್ಮ ಹತ್ರನೇ ಬಂದಾಗ ಸ್ಟಾರ್ಟ್ ಮಾಡಿರೋದು. ಓಕೆ ಕ್ಯಾಪ್ಸಿಕಮ್. ಈಗ ನಿಮ್ಮ ಭಾಗದಲ್ಲಿ ಇತರೆ ರೈತರುಗಳು ಫೀಲ್ಡುಗಳಿದ್ದಾವೆ ನೋಡಿದೆ ನಾನು. ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ನಿಮ್ಗೆ ಏನು ಅನ್ನಿಸ್ತದೆ? ಈಗ ಫೀಲ್ಡಲ್ಲಿ ತ್ರಿಪ್ಸ್ ತೋಟಿ ಆಗಿರ್ಬೋದು, ಸ್ಪ್ರೇಗಳು ಬೇರೆಯವ್ರು ಸ್ಪ್ರೇ ಮಾಡೋದಕ್ಕೂ ನೀವು ಸ್ಪ್ರೇ ಮಾಡೋದಕ್ಕೂ? ನಾನು ವಾರಕ್ಕೆ ಒಂದೇ ಸಲ ಸ್ಪ್ರೇ ಕೊಡ್ತಾರೆ, ನಿಮ್ಮ ಬಿಟ್ಟು ಬೇರೆ ಎಲ್ಲ ತಗೊಂಬರ್ತಾರೆ. ಚೆನ್ನಾಗಿದೆ, ಚೆನ್ನಾಗಿ ಕೆಲಸನ ಮಾಡ್ತಾ ಇದೆ. ಒಳ್ಳೆ ಇಳುವರಿ ಚೆನ್ನಾಗಿದೆ, ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಚೆನ್ನಾಗಿದೆ. ವ್ಯತ್ಯಾಸ ಏನು ಗಿಡಗಳಲ್ಲಿ? ನಾವು ಮೊನ್ನೆ ಬಂದಾಗ, ನೀವು ಮಂಜುನಾಥ್ ಅವ್ರು ಬಂದಾಗ ಹೇಳ್ತಾ ಇದ್ರಿ ನೀರಿನ ನಿರ್ವಹಣೆನೂ ಬಹಳ ಮುಖ್ಯ. ನಾವು ಭಾಳ ನಾಜೂಕಾಗೆ ಬೆಳೆಸಿದ್ದೀವಿ, ನೀರು ಗೊಬ್ಬರ ಎಲ್ಲ. ಗಿಡ ಬೆಳೆದಿಲ್ಲ, ಗೆಣ್ಣಿಂದ ಗೆಣ್ಣಿಗೆ ಅಂತರ ತುಂಬ ಕಡಿಮೆ ಇದೆ, ಕಾಯಿಗಳು ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ರಿ. ನೋಡಿ ಇಲ್ಲಿಂದ ಅಲ್ಲ ನೋಡಿ, ಇಲ್ಲಿಂದ 20-25 ಡೇಸ್ ನೀರೇ ಕೊಟ್ಟಿರಲಿಲ್ಲ. ಓಕೆ ಬರೀ ಕೈಯಲ್ಲಿ ಡ್ರೆಂಚಿಂಗ್ ಬೆಳೆಸಿರೋದು. ನೀರಿನ ನಿರ್ವಹಣೆ ಈ ಪ್ರಾಡಕ್ಟ್ಗಳು. ಆಮೇಲೆ ನಾವು ಫಸ್ಟ್ 12-13 ದಿನ ಸ್ಪ್ರೇ ಕೊಟ್ಟಿರಲಿಲ್ಲ, ನೀವು ಸ್ವಲ್ಪ ಅವಸರ ಮಾಡ್ತಾ ಇದ್ರಿ ಎಲ್ಲ ಮಾಡೋದು ನೋಡಿ. ಸೊ ಡ್ರೆಂಚಿಂಗ್ ಮುಖಾಂತರನೇ ಔಷಧಿ ಕೊಟ್ಟಿದ್ವಿ. ಸ್ನೇಹಿತರೆ, ಬೆಡ್ ಪ್ರಿಪ್ರೇಷನ್ಗೆ ಈಗಾಗಲೇ ನಾನು ವಿಡಿಯೋದಲ್ಲಿ ಹೇಳ್ದಂಗೆ ನೀವು ಆ ಬಕೆಟ್ಗಳೆಲ್ಲ ಗ್ರ್ಯಾನ್ಯುಲರ್ ಬಕೆಟು, ಟ್ರೈಕೋಡರ್ಮಾ, ಸುಡೋಮೋನಾಸ್, AMC ಅಷ್ಟನ್ನು ಬಳಸಲಾಗಿದೆ. ಗೊಬ್ಬರ ಎಷ್ಟು ದಿವಸಕ್ಕೊಂದ್ಸರಿ ಈಗ ವಾಟರ್ ಸಾಲ್ಯುಬಲ್ ಕೊಡ್ತಿದ್ದೀರಾ? ಸರ್ ವಾರಕ್ಕೊಂದ್ಸಲ. ಈಗ ಎಷ್ಟು ಸಾವಿರ ಸಸಿ ಇದು? ಸರ್ ಇದು 11,000 ಸಸಿ. 11,000 ಸಸಿ. ಎಷ್ಟು ಕೆಜಿ ಕೊಡ್ತಾ ಇದ್ದೀರಿ? 4 ಕೆಜಿ. 11,000 ಸಸಿಗೆ ವಾರಕ್ಕೊಂದ್ಸರಿ 4 ಕೆಜಿ. ಈಗ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡ್ದಂಗೆ ಆಯ್ತು ಇಲ್ಲ? ಕಡಿಮೆ ಆಯ್ತು. ಓಕೆ, ಕಡಿಮೆ ಮಾಡ್ದಂಗೆ ಆಗಿದೆ. ವಾರಕ್ಕೊಂದ್ಸರಿ ಸ್ಪ್ರೇ. ಬಟ್ 2 ಕೆಮಿಕಲ್ ಔಷಧಿ ಯಾವತ್ತೂ ಕೊಟ್ಟಿಲ್ಲ. ಎಲ್ಲ ಸಿಂಗಲ್ಲೇ ಸ್ಪ್ರೇ ಮಾಡ್ಕೊಂಡು ಬಂದಿರೋದು ಇಲ್ಲೇವರೆಗೂ. ಒಂದು 10-20% ಕಾಣಿಸುತ್ತಾ ತ್ರಿಪ್ಸು? ಇಲ್ಲ ಸರ್, ಎಲ್ಲ ಬಾಡೊಳಗೆ ಹತ್ರ ಮಾತ್ರ ಕಾಣಿಸುತ್ತೆ, ಇನ್ನೆಲ್ಲೂ ಕಾಣಲ್ಲ. ಸ್ವಲ್ಪ ಕ್ಲೋಸ್ ಅಪ್ ಆಗಿ ತೋರ್ಸೋಣ ಆಗಿದೆ ರೈತರಿಗೆ. ನೋಡಿ ಎಲೆಗಳು ಎಷ್ಟು ಕ್ಲಿಯರ್ ಆಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ. ಆ ಬಾಡೊಳಗೆ ಅಂದರೆ ಕಲ್ಲು ಹತ್ರ ಬಿಸಿಲು ಬೀಳುತ್ತಲ್ಲ, ಅಲ್ಲಿ ಮಾತ್ರ ಕಾಣಿಸುತ್ತೆ, ಅಲ್ಲಿ ಮಾತ್ರ ಕಾಣಿಸ್ತಾ ಇದೆ ಮಿಕ್ಕಂತೆ. ನೋಡಿ ನನಗೆ ಇದು ಇನ್ನೂ ಒಂದು ಆಶ್ಚರ್ಯ ಆಗ್ತಕ್ಕಂಥದ್ದು, ಆ್ಯಕ್ಚುಲಿ ಕಾಯಿ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಇಲ್ಲಿ ಸ್ವಲ್ಪ ಎಲೆಗಳೆಲ್ಲ ಆಗಲೇ ಹಳದಿ ಆಗೋದು, ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಚೆನ್ನಾಗಿದೆಯಲ್ಲ, ಅದು ಮೇಂಟೈನ್ ಮಾಡ್ಕೊಳ್ತಾ ಇರೋದ್ರಿಂದ ಅತಿಯಾಗಿ ರಾಸಾಯನಿಕಗಳು ಕೊಡದೆ ಲಿಕ್ವಿಡ್ಗಳು ಬಳಸೋದು. ಸ್ಪ್ರೇ ಮಾಡುವಾಗ ಅಟ್ಲೀಸ್ಟ್ 2-3 ಸ್ಪ್ರೇಗೆ ಒಂದ್ಸರಿ ಆದರೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಾಡ್ತಾ ಇದ್ದೀವಿ. ಸೊ ಕೆಲವರು ಕೊಟ್ಟರೆ ಅದು ಬೆಳೀತದೆ ಅಂತ ನೋಡಿ, ಎಲ್ಲೂ ಬೆಳೆದಿಲ್ಲ. ಆಮೇಲೆ ನಾವು ಈ ಗ್ರೋತ್ ಸಪ್ರೆಸ್ ಮಾಡೋಕ್ಕೆ ಅದು ಇದು ಏನು ಹೇಳ್ತಾರೆ, ಯಾವುದು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ತಬೋಲಿನ್ ಅಂತೆ, ಲಿಯೋಸಿನ್ನು ಏನು ಹೇಳ್ತಾ ಇರ್ತಾರೆ, ಏನೂ ಕೊಟ್ಟಿಲ್ಲ.
ಬಟ್ ನೋಡಿ ನೀವು ಆಲ್ಮೋಸ್ಟ್ ಹಿಂಗೆ ನಿಂತ್ಕೊಂಡು ನೋಡಿರಿ ಕಣ್ಣು ಲೆವೆಲ್ಗೆ ಗಿಡಗಳು ನೋಡಿ, ಈ ಕ್ಯಾಮ್ರಾ ಆ್ಯಂಗಲ್ ಈಗಲ್ಲೆಲ್ಲ ನೋಡಿ ಎಲ್ಲ ಒಂದೇ ಮಟ್ಟಕ್ಕೆ ಕಾಣಿಸ್ತದೆ, ಎಲ್ಲ ಒಂದೇ ಮಟ್ಟಕ್ಕೆ ಕಾಣಿಸ್ತದೆ. ಬಟ್ ಭಾಳ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ್ದೀರಾ. ಈಗ ಎಲ್ಲ ಈ ಥರ ಔಷಧಿಗಳು ಎಲ್ಲರಿಗೂ ಕೊಡ್ತಾ ಇರ್ತೀವಿ ನಾವು, ಬಟ್ ನಿಮ್ಮ ಅದನ್ನು ಅಳವಡಿಸ್ಕೊಂಡಿರೋದು ಮನ್ಸಿಗೆ ತಗೊಂಡು ಮಾಡಿರೋದು ನೀವು ನೋಡಿ ಎಷ್ಟು ಅದ್ಭುತವಾಗಿದೆ ಪ್ಲಾಟು. ಎಲ್ಲಾದರೂ ಒಂದು ಮೂಲೆಯಲ್ಲಾದರೂ ಏನಾದರೂ ಸಮಸ್ಯೆ ಇರೋ ಗಿಡ ಕಾಣಿಸ್ತವೆ ಎಲ್ಲ ನಾವು ಹೋದಾಗ, ಎಲ್ಲ ಹಂಗೆ ಇದೆ, ಎಲ್ಲ ಒಂದೇ ಸಮನಾಗಿದೆ, ಎಲ್ಲ ಒಂದೇ ಸಮನಾಗಿದೆ. ಪ್ಲಾಂಟಿಂಗ್ ಮಾಡೋ ಟೈಮಲ್ಲಿ ಒಂದೊಂದು ಗಿಡ ಸ್ವಲ್ಪ ಹೋದ್ಬೆಸ್ಟ್, ಅದು ಚೆನ್ನಾಗಿದೆ. ಏನು ಚೆನ್ನಾಗಿದೆ ಇದು ಮಿಕ್ಕಿದ್ದೆ. ಇದು ಯಾವುದು ತಳಿ ಸರ್? ಇದು ತಳಿ ಯಾವುದಿದು ಸರ್? ಇದು ಬಂದು ಮಸ್ಸಿಲಿಯಾ. ಈಗ ಕಟಾವು ಈ ವಾರದಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ, ಸೊ ಯಾವ ರೀತಿ ಮಾಡ್ತಿದ್ದೀರಾ? ದಿನ ಇಷ್ಟಿಷ್ಟು ಸಾಲ ಅಂತ ಮಾಡ್ತಿದ್ದೀರಾ ಅಥವಾ ಲೇಬರ್ ಯಾವ ಥರ ಬರ್ತದೆ ಆ ಥರ ಕಟ್ ಮಾಡ್ತಾ ಇದ್ದೀವಿ? ಲೇಬರ್ ಜಾಸ್ತಿ ಜನ ಬಂದು ಜಾಸ್ತಿ ಕಟ್ ಮಾಡ್ತೀವಿ, ಲೇಬರ್ ಕಡಿಮೆ ಬಂದಾಗ ಕಡಿಮೆ ಕಟ್ ಮಾಡ್ತೀವಿ. ಇಳುವರಿ ಪ್ರಮಾಣ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ಓಕೆ, ಒಂದು ಸಾಲಕ್ಕೆ ಏನಿಲ್ಲ ಅಂದರೆ 8ರಿಂದ 9 ಚೀಲ ಸಿಗುತ್ತೆ. ಒಂದು ಸಾಲಿಗೆ 8ರಿಂದ 9 ಚೀಲ ಸಿಗುತ್ತೆ. ಓಹ್, ಸೊ 1000 ರೂಪಾಯಿ ಇದ್ರೆ ಒಂದು ರೌಂಡ್ಗೆ 6-7 ಲಕ್ಷ ಕಾಸಾಗಿರೋದು. ರೇಟ್ ಇಲ್ಲ ಅಲ್ಲ? ಪರವಾಗಿಲ್ಲ, ತೊಂದರೆ ಇಲ್ಲ. ತೊಂದರೆ ಇಲ್ಲ ಇದು ಇದರಲ್ಲಿ. ಸೊ ನಿರ್ವಹಣಾ ವೆಚ್ಚ ಕಡಿಮೆ ಇದೆ, ಕಡಿಮೆ ಇದೆ, ಯಾಕಂದರೆ ಜಾಸ್ತಿ ಗೊಬ್ಬರ ಬಳಸ್ತಾ ಇಲ್ಲ, ಜಾಸ್ತಿ ಔಷಧಿ ಬಳಸ್ತಾ ಇಲ್ಲ. ಸೊ ಬೆಲೆ ಇದ್ರೂ ಈಗ ನಷ್ಟ ಆಗೋ ಸಾಧ್ಯತೆ ಕಡಿಮೆನೇ ಅಲ್ವಾ? ಈಗ ಸೆಟ್ಟಿಂಗ್ ಆಗಿರೋ ಕಾಯಿಗಳಿಗೆ ಇಲ್ಲ ಸರ್, ನಂದು ಈ ಸೆಟ್ಟಿಂಗ್ ನೆಕ್ಸ್ಟ್ ಸೆಟ್ಟಿಂಗ್ ಬಂದು ಒಂದು ಖರ್ಚು ಮಾಡೋದು ಬಂದ್ಬಿಡ್ತದೆ. ಆಮೇಲೆ ಯಾಕಂದ್ರೆ ಮೊದಲನೇ ಸರಿ ಇದೆಲ್ಲ ಹಾಕಿರೋದ್ರಿಂದ ಬಂಡವಾಳ ಜಾಸ್ತಿ ಬಿದ್ದಿರ್ತದೆ. ಇದು ಅಂದರೆ ಹೆಚ್ಚು ದಿನ ಗಿಡ ಇಟ್ಕೋಬೇಕು. ಹೌದು ಸರ್, ಹೌದು. ಸೊ ಈ ರೀತಿ ನಿರ್ವಹಣೆ ಮಾಡ್ತಿರೋದ್ರಿಂದ ಖಂಡಿತ ಹೆಚ್ಚು ದಿನ ಇರುತ್ತೆ ಅನಿಸುತ್ತೆ ನೋಡಿದ್ರೆ. ಈಗೇನೋ ನ್ಯೂನತೆ ಕಾಣ್ತಾ ಇಲ್ಲ, ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ ಚೆನ್ನಾಗಿದೆ. ಈಗ ಪ್ರಾರಂಭದಲ್ಲಿ ಫಸ್ಟ್ ಬಂದ ಕಾಯಿಗಳಲ್ಲಿ ಸ್ವಲ್ಪ ಆಚೆ ಈಚೆ ಇರ್ಬೋದು, ತಗ್ಗು ಪಗ್ಗು ಎಲ್ಲ ಬಂದಿರ್ತದೆ. ನಂತರದಲ್ಲಿ ನೋಡಿದರೆ ಸೆಟ್ಟಿಂಗ್ಗಳು ತುಂಬ ಚೆನ್ನಾಗಿದೆ. ಆ ಲೋಪ್ಸು ಫಾರ್ಮೇಷನ್ನು ಅದೆಲ್ಲ ಚೆನ್ನಾಗಿದೆ ತುಂಬ. ಮಾರ್ಕೆಟಲ್ಲಿ ಏನು ಫೀಡ್ಬ್ಯಾಕ್ ಕೊಟ್ಟರು ನೀವು ಕಾಯಿ ಕಳಿಸಿದಾಗ? ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರು. ಚೆನ್ನಾಗಿದೆ, ಸ್ವಲ್ಪ ಪ್ರೆಸ್ಸಿಂಗ್ ಇರೋದನ್ನ ತೆಗೆದುಬಿಡಿ ಅಂತ ಹೇಳಿ. ಪ್ರೆಸ್ಸಿಂಗ್ ಇರೋದನ್ನ ಈಗ ಒಂದಕ್ಕೊಂದು ಕಾಯಿ ಇರೋದನ್ನ ಪ್ರೆಸ್ಸು ಆಗ್ತದೆ ಈಗ ಸ್ವಲ್ಪ. ನೋಡಿ ಸರ್, ಇಲ್ಲಿ ನೋಡಿ ಹೆಂಗಿದೆ ನೋಡಿ ಎಲ್ಲಕ್ಕೆ ಅರ್ಧ ಕಾಲು ಚೀಲ ಸಿಗುತ್ತೆ ನೋಡಿ. ನೋಡಿ ಒಂದೊಂದು ಗಿಡದಲ್ಲೇ ಎಷ್ಟಿದೆ. ಓಕೆ, ಎಲ್ಲ ಹಾಗೆ ಇದೆ. ಒಂದಾಗಿ ಯಾವುದು ಈ ಗಿಡ ನೋಡೋಕೆ ಹೋದ್ರೆ ಈ ಗಿಡ ಕಾಣಿಸ್ತದೆ, ಇದು ನೋಡಿ. ಅಯ್ಯೋ, ಓ, ಈ ತಳಿಯ ನಿಜವಾದ ಸಾಮರ್ಥ್ಯ ಏನಿದೆ ಅಷ್ಟು ಕಾಣಿಸ್ತಾ ಇದೆ. ಹೌದು ಸರ್, ಹೌದು. ಕಂಪನಿ ಅವರು ಮಾಡಿದಾಗ ಕ್ವಾಲಿಟಿ ಇಳುವರಿ ಅಂತ ಹೇಳ್ತಾರೆ ರೇಟು ಅದ್ರದ್ದು. ನೋಡಿ ಗಿಡ ಎಷ್ಟು ಹೈಟ್ ಇದೆ, ಒಂದು ಮೊಳಕ್ಕೆ ಒಂದು ಚೂರು ಜಾಸ್ತಿ 2 ಅಡಿ ಇರ್ಬೋದು ಬೆಳವಣಿಗೆ. ಇಂಟರ್ನೋಡ್ ಲೆಂಗ್ತು ಎಲ್ಲ ಕರೆಕ್ಟ್ ಅಪ್ಟಾಗಿ ಬಂದಿದೆ, ಹೇಗೆ ಬಂದಿರ್ತದೆ. ಸರ್ ಒಂದು ನಿಮಿಷ. ಸೊ ಕೆಲವು ಭಾಗದಲ್ಲಿ ಈ ಬ್ಯಾಕ್ಟೀರಿಯಾ ವಿಲ್ಟ್ ಬಂದಿದೆ, ಭರತ್ ಅಂತ ಇದ್ದಾರೆ ಇಲ್ಲಿ ಇಸ್ತೂರು ದೊಡ್ಡಬಳ್ಳಾಪುರ. ಅಂದರೆ ಗಿಡ ಈ ಫಂಗಲ್ ವಿಲ್ಟ್ ಆದರೆ ಬುಡದಲ್ಲಿ ಬೂಸ್ಟ್ ಎಲ್ಲ ಬರುತ್ತೆ, ಅದೇನಿಲ್ಲ ಹಸಿರಾಗಿರೋ ಗಿಡ ಹಂಗೆ ಸತ್ತೋಗುತ್ತೆ. ಆ ಥರ ಎಲ್ಲೂ ಕಂಡಿಲ್ಲ ಸಮಸ್ಯೆ. ಅದು ಸ್ವಲ್ಪ ಕಷ್ಟ ಸಾಧ್ಯ. ಕೆಲವೊಂದು ಗಿಡದಲ್ಲಿ ಸ್ವಲ್ಪ ಲೈಟಾಗಿ ಕ್ರ್ಯಾಕ್ ಥರ ಬರ್ತದೆ ನಂಗೆ. ಬುಡದಲ್ಲಿ ಕ್ರ್ಯಾಕ್ ಬಂದಾಗುತ್ತೆ. ಓಕೆ, ನೀವು ಕ್ಯಾಪ್ಸಿಕಮ್ ಬೆಳೆದಿದ್ದೆ ಇದೆ ಫಸ್ಟ್ ಸರ್? ನೀವು ಮಾಮೂಲಿಯಾಗಿ ದ್ರಾಕ್ಷಿ ದ್ರಾಕ್ಷಿ ಇನ್ನು ಬೇರೆ ಟೊಮೊಟೊ ಬೆಳಿತಿದ್ದೆ ಸರ್. ಟೊಮೊಟೊ ಬೆಳೀತಾ ಇದ್ರಿ. ಓಕೆ ಓಕೆ, ಮೊದಲನೇ ಬಾರಿನೇ ಇಷ್ಟು ಚೆನ್ನಾಗಿ ಬೆಳೆದಿದ್ದೀರಾ? ಅನ್ನೋ ಯಾರನ್ನ ಫ್ರೆಂಡ್ಸು ಅದೆಲ್ಲ ಏನು ಹೇಳ್ತಾರೆ? ಈಗ ಇಲ್ಲಿ ಬೆಳೆದಿರೋರು ಯಾರನ್ನ ಬೆಳೆದಿರ್ತಾರಲ್ಲ ಅವರು ಸರ್, ಚೆನ್ನಾಗಿದೆ ವೆರೈಟಿ ಅಂತ ಹೇಳ್ತಾರೆ. ವೆರೈಟಿ ಚೆನ್ನಾಗಿದೆ, ರೇಟ್ ಇದ್ದಾಗ ಸರ್ ಜನ ಲೈಕ್ ಮಾಡೋದು ಅಂತ ಗಂಟೆ ಯಾವ ಬಿಡು ಅಂತ ಇರ್ತಾರೆ. ರೇಟ್ ಇದ್ದಾಗ ಹುಡ್ಕೊಂಡು ಬರ್ತಾರೆ. ಯಾಕೋ ಒಂದು ಗಿಡ ಜಾಸ್ತಿ ಬೆಳೆದ್ಬಿಟ್ಟಿದೆ ಅಲ್ಲಿ. ಯಾವುದೋ ಒಂದು ವೆರೈಟಿ ಮಿಕ್ಸ್ ಆಗಿದೆ, ಮಿಕ್ಸ್ ಆಗಿದೆ, ಅದಕ್ಕೆ ಬೆಳೆದಿರೋದು. ವೆರೈಟಿ ಮಿಕ್ಸ್ ಆಗೋಗಿದೆ. ಇಲ್ಲಿ ಮೇಲೆ ಫಾಗರ್ ಏನನ್ನ ಹಾಕೊಂಡಿದ್ದೆ ಅಂತ ಮಾಡಿದೆ, ನೀವು ಬೇಡ ಅಂತ ಹೇಳಿದ್ರೆ. ಇಲ್ಲ, ಈಗ ಇನ್ನು ಸ್ವಲ್ಪ ಕೋಲ್ಡ್ ಇದೆ, ಬುದಿ ರೋಗ, ಆಮೇಲೆ ಕಾಯಿ ಕೊಳೆಯ ರೋಗ, ಫ್ರೂಟ್ ರಾಟ್ ಬರುತ್ತೆ. ಈಗ ಸದ್ಯಕ್ಕೆ ಬೇಡ, ಇನ್ನು ಆಮೇಲೆ ನೋಡೋಣ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೇನು ಸಮಸ್ಯೆ ಇಲ್ಲ, ಚೆನ್ನಾಗಿ ಬರ್ತಾ ಇದೆ. ಈ ಒಂದೊಂದು ಗಿಡ ಒಣಗಿರೋದು ಕೆಟ್ಟವಾಗ 10 ಟಾರ್ಗೆಟ್ಸ್ ಇರೋವಾಗ ಕಿತ್ಕೊಬಂದ್ಬಿಡ್ತವೆ. ಸೊ ಸ್ನೇಹಿತರೆ, ನೀವು ಈಗ
ಕಳೆದ ವಾರ ನಾನು ಹಿಂಗೆ ಈ ಕಂಪ್ನಿ ಹುಡುಗರ ಹತ್ರ ಮಾತಾಡುವಾಗ ಒಂದು ಫೋಟೋ ತೋರಿಸ್ತಾ ಇದ್ರು. ಥ್ರಿಪ್ಸ್ಗೆ ಅಂತ ಒಂದು ಅಂಗಡಿನಲ್ಲಿ ಎಕ್ಸ್ಪೋನಸ್ ಜೊತೆಗೆ ಈ ಥರ ಇನ್ನು 3 ಇನ್ಸೆಕ್ಟಿಸೈಡ್ ಬಟ್ ನಾವು ಅದೇನು ಮಾಡಿಲ್ಲ. ಥ್ರಿಪ್ಸ್ ಆ ತೋಟಲ್ಲಿ ಇದೆಯಲ್ಲ, ಅಂದರೆ ಔಷಧಿಗಳು ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂದರೆ ಔಷಧಿ ಒಂದೇ ಕಾರಣ ಆಗಿರಲ್ಲ. ನೀರಿನ ನಿರ್ವಹಣೆ, ಅದ್ರಿಗೆ ಬೇಕಾದ ಅಗತ್ಯವಾದ ಪೋಷಕಾಂಶಗಳು, ಒಡೆಯೋ ರೀತಿ, ಒಡೆಯೋ ಸಮಯ, ಅವಕ್ಕೆ ಅಂತರ. ಔಷಧಿಗಳಿಗೀಗ ಇವತ್ತು ಹೊಡೆದಿರ್ತೀನಿ, ನಾಳೆ ನಾಡದ್ದು 2 ಥ್ರಿಪ್ಸ್ ಕಂಡುಬಿಟ್ರೆ ಹೋಗಿಲ್ಲ ಅಂತ ಮತ್ತೆ ಔಷಧಿ ಹೊಡೆಯೋದಲ್ಲ. ಕೆಲವು ಬೇಗ ಸಾಯ್ಬೋದು, ಕೆಲವು ಔಷಧಿಗಳು ಫುಲ್ ನಾಕ್ ಡೌನ್ ಎಫೆಕ್ಟ್ ಇರ್ಬೋದು, ಕೆಲವು ಸ್ಲೋ ಆಗಿ ಕೆಲಸ ಮಾಡ್ಬೋದು. ಔಷಧಿ ಆಯ್ಕೆ ಮಾಡುವಾಗಲೂ ಅಷ್ಟೇ ಗ್ರೂಪ್ ವೈಸ್. ಈಗ ಎಕ್ಸ್ಪೋನಸ್ ಚೆನ್ನಾಗಿದೆ, ಸಿಮೋಡಿಸ್ ಚೆನ್ನಾಗಿದೆ, ಗ್ರೇಷಿಯಾ ಚೆನ್ನಾಗಿದೆ, 3 ಒಂದಾದ್ಮೇಲೆ ಒಂದು ಹೊಡೆದ್ರೆ 3 ಗ್ರೂಪ್ 30 ಇದೆ. ಅಂದರೆ ಒಂದೇ ರೀತಿ ಥ್ರಿಪ್ಸ್ ಮೇಲೆ ಕೆಲಸ ಮಾಡೋದು, ರಿಸಲ್ಟ್ ಬರಲ್ಲ ಅವಾಗ. ಮಧ್ಯದಲ್ಲಿ ಯಾವುದೋ ಡಿಸೈಡ್ ಬಳಸೋದು ಈ ಥರದ್ದು. ಈಗ ನಿಮ್ಗೆ ಡಿಸೈಡ್ ಬಳಸಿದೆ ಅಲ್ವಾ, ಇದಕ್ಕೆ ಲ್ಯಾನಿವನು ಬಳಸಿದೆ, ಲ್ಯಾನಿವನು ಬಳಸಿದೆ. ಈ ಎಕ್ಸ್ಪೋನಸ್ಸು ನೀವು ಹೇಳಿದ ಅದು ಕೊಟ್ಟಿದ್ದೀನಿ. ಎಕ್ಸ್ಪೋನಸ್ಸನ್ನು ಬಳಸಲಾಗಿದೆ. ಈ ಥರ ಸಿಂಗಲ್ ಆಗಿ ಎಕ್ಸ್ಪೋನಸ್ ಬಳಸಿದಾಗ ಬೇವಿನ ಎಣ್ಣೆ ಹಾಕ್ಕೊಟ್ಟಿದ್ವಿ ಅನ್ಸುತ್ತೆ. ಬೇವಿನ ಎಣ್ಣೆ ಹಾಕ್ಕೊಟ್ಟಿದ್ವಿ. ಸೊ ಸದ್ಯಕ್ಕಂತೂ ಥ್ರಿಪ್ಸ್ ಸಮಸ್ಯೆ ಇಲ್ಲ ಸರ್. ಬಾರ್ಡ್ಗಳು ಎಲ್ಲ ಆ ಲಾಸ್ಟ್ ಬಾರ್ಡ್ರ್ಗಳಲ್ಲಿ ಮಾತ್ರ. ಓಕೆ, ಈಗ ಇಷ್ಟು ಓಡಾಡಿದ್ರೂ ನಮಗೆ ಎಲ್ಲೋ ಹಂಗೆ ಕಾಣಲಿಲ್ಲ ರಿಂಕಲ್ಸು. ಈ ಬಾರ್ಡ್ರಲ್ಲಿ ಆ ಉಳ್ಳಿಗಡೆ ಇತ್ತು, ರೆಡ್ ಮೆಣಸು. ಓಕೆ, ತುಂಬ ಚೆನ್ನಾಗಿದೆ, ಖುಷಿಯಾಯಿತು. ಸೊ ಇದು ಮಾದರಿ ಆಗಬೇಕು ಸ್ನೇಹಿತರೆ. ಒಂದು ಈಗ ಮಂಜುನಾಥ್ ಅವ್ರಿಗೂ ಅಳವಡಿಸ್ಕೊಂಡಿದ್ದು ಏನಂದರೆ, ನಂಬಿದ್ರು. ಯಾಕಂದರೆ ಇವ್ರ ಜೊತೆ ಇವ್ರ ಸ್ನೇಹಿತರದ್ದು ಒಂದು ಗುಂಪಿದೆ, ಶಿವಕೋಟೆ ಮಂಜುನಾಥ್. ಅವ್ರಿಗೂ ಅನುಭವ ಆಗಿತ್ತಲ್ಲ, ನೀನು ಡಾಕ್ಟ್ರ್ ಹೇಳ್ದಂಗೆ ಕೇಳು ಅಂತ ನಿಮ್ಗೆ ಹೇಳ್ತಾ ಇದ್ರು. ಅವಸರ ಬಿದ್ದೇನೇನು ಮಾಡೋಕೆ ಹೋಗ್ಬೇಡ, ಯಾರ ಮಾತು ಕೇಳೋಕೆ ಹೋಗ್ಬೇಡ, ಕುಟ್ಕೊಡಂಗೆ ಮಾಡೋಕೆ ಹೋಗ್ಬೇಡ ಅಂತೇಳಿ. ಸೊ ಒಂದಿನ ಸ್ಪ್ರೇ ಲೇಟ್ ಆದರೂ ಪರವಾಗಿಲ್ಲ, ಮಾಡದಿದ್ರೂ ಪರವಾಗಿಲ್ಲ, ಮಿತಿಮೀರಲ್ಲ. ಬಟ್ ಅವಸರ ಬಿದ್ದು ನಾನು ಹೋಗ್ಲಿಲ್ಲಪ್ಪ ಅಂತ ಗಾಬರಿಗೆ 2-3 ಔಷಧಿ ಸ್ಪ್ರೇ ಮಾಡಿದಾಗ ಅವುಗಳ ಸಾಮರ್ಥ್ಯ, ಗಿಡಗಳ ಸಾಮರ್ಥ್ಯ ಕುಗ್ಗಿಬಿಡುತ್ತೆ. ಆಮೇಲೆ ಥ್ರಿಪ್ಸಲ್ಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಆದ್ದರಿಂದ ನಿಮಗೆ ಥ್ರಿಪ್ಸ್ ಕಂಡ್ರೂ ತಾಳ್ಮೆಯಿಂದ ಮಾಡ್ತಾ ಹೋದರೆ ಖಂಡಿತ 1-2 ಈಗ ಯಾರು ಬದಲಾವಣೆ ಆಗಬೇಕು ಅಂತಿದ್ದೀರಿ, ಒಂದು ನಾನು ರೈತರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸಂಬಂಧಪಟ್ಟವ್ರು ಯಾರೋ ಅಂಗಡಿಯವರೆಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಒಂದು ಕಂಪ್ನಿ ಒಂದು ಔಷಧಿ ತರಬೇಕಂದ್ರೆ 5-10 ವರ್ಷ ಬೇಕು, 100-6 ಕೋಟಿ ಬಂಡವಾಳ ಬೇಕು. ಸುಮ್ಮನೆ ಔಷಧಿನ ಸರ್ಕಾರದವರು ಪರ್ಮಿಷನ್ ಕೊಡಲ್ಲ, ಮಾರ್ಕೆಟಿಗೆ ಬರಲ್ಲ. ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬರೋದಕ್ಕೆ ಔಷಧಿ ಜೊತೆಗೆ ಅನೇಕ ಅಂಶಗಳು ಪೂರಕವಾಗಿರಬೇಕಾಗುತ್ತೆ. ಅದನ್ನು ದಯವಿಟ್ಟು ನೋಡಿ. ನಾನು ಡೀಲರ್ಗಳಲ್ಲೂ ಕೇಳ್ಕೊಳ್ಳೋದಷ್ಟೇ, ಯಾವ್ದು ಮಾರಿದ್ರೂ ಲಾಭ ಬರುತ್ತೆ. ಬಟ್ ಇವತ್ತು ರೈತ ಭಾಳ ಸಂಕಷ್ಟ ಸ್ಥಿತಿಲಿದೆ ನೋಡಿ. ಕಳೆದ 1 ತಿಂಗಳಿಂದ ಯಾವ ಪದಾರ್ಥಕ್ಕೂ ಬೆಲೆ ಇಲ್ಲ, ಎಲ್ಲರ ಯಾವ ಪದಾರ್ಥಕ್ಕೂ ಬೆಲೆ ಇಲ್ಲ. ಟೊಮೊಟೊಯಿಂದ ಹಿಡಿದು ಕ್ಯಾಪ್ಸಿಕಮ್, ಬೀನ್ಸ್ ಯಾವುದಕ್ಕೂ ಬೆಲೆ ಇಲ್ಲ. ಹೀಗಿರುವಾಗ ನೀವು ಔಷಧಿಗಳಿಗೇನೆ 3-4 ಔಷಧಿಗಳೆಲ್ಲ ಕೊಡ್ತಾ ಕಾಂಬಿನೇಷನ್ ಜಾಸ್ತಿಯಾಗಿ, ಬೆಲೆ ಜಾಸ್ತಿಯಾಗಿ ಒಂದು ಲೆವೆಲ್ಗೆ ಹೋದಾಗ ಹೋಪ್ಸ್ ಕಳ್ಕೊಬಿಡ್ತಾರೆ. ನೆಕ್ಸ್ಟು ಮೊದಲೇ ರೇಟ್ ಇಲ್ಲ, ಇಲ್ಲಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿಬಿಡ್ತದೆ. ಈ ಥರ ಬಳಸ್ತಾ ಹೋದಾಗ ಥ್ರಿಪ್ಸಲ್ಲಿ ರೆಸಿಸ್ಟೆನ್ಸ್ ಪವರ್ ಬರುತ್ತೆ ನೋಡಿ. ಆ ರೀತಿ ಮಾಡಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಆಗಿದ್ದಿದ್ರೆ ಥ್ರಿಪ್ಸ್ ಯಾಕೆ ಇಷ್ಟೊಂದು ಜಾಸ್ತಿ ಆಗಬೇಕಾಗಿತ್ತು? ಈಗ ಇದು ಥ್ರಿಪ್ಸ್ ಇದೇ ಕೆಲಸ ಮಾಡ್ತದೆ ನೋಡಿ, ಇದನ್ನೇ ಬೆಳಿ ಅಂತ ಹೇಳ್ತಾರಲ್ಲ, ಮತ್ತು ಯಾಕೆ ಹತೋಟಿ ಆಗಿಲ್ಲ ಅಲ್ಲೆಲ್ಲ? ಯಾಕೆ 3 ದಿವಸಕ್ಕೊಂದ್ಸರಿ ಮಾಡೋ ಪ್ರಮೇಯ ಬಂದಿದೆ? ದಯವಿಟ್ಟು ವಿಜ್ಞಾನನೇ ವಾಸ್ತವವಾಗಿ ಏನು ಹೇಳಬೇಕಾಗಿದೆ. ವಿಜ್ಞಾನಿಗಳಾಗಲಿ ಕಂಪ್ನಿಯವರಾಗಲಿ ಸುಮ್ಮನೆ ಒಂದು ಪ್ರಾಡಕ್ಟ್ ಹೊರಗಡೆ ತರಲ್ಲ. ಸ್ವಲ್ಪ ತಾಳ್ಮೆಯಿಂದ ಗಿಡಗಳಿಗೆ ಏನು ಬೇಕೋ, ಮಣ್ಣಿಗೆ ಏನು ಬೇಕೋ, ಬೆಡ್ ಪ್ರಿಪ್ರೇಷನ್ ಹಂತದಿಂದಲೇ ಬಿಲ್ಡ್ ಮಾಡ್ಕೊಂಡೋದ್ರೆ ಯಶಸ್ವಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇನ್ನೊಂದಷ್ಟು ವಿಜುವಲ್ ತೋರಿಸ್ತೀವಿ ನೋಡಿ. ಇಷ್ಟು ಮಾಹಿತಿ ನಿಮ್ಮಲ್ಲಿ ಹಂಚ್ಕೋಬೇಕಾಗಿತ್ತು. ಅಂದರೆ ಭೂಮಿ ಸಿದ್ಧತೆ ನಾನೇನು ಹೇಳಿದೆ ಆಗಲೇ, ಆರ್ಗ್ಯಾನಿಕ್ ಗ್ರ್ಯಾನ್ಯೂಲ್ಸ್ ಕೊಟ್ಟೈತೆ, ಟ್ರೈಕೋಡರ್ಮಾ ಸೂಡೋಮೋನಾಸ್ ಕೊಟ್ಟೈತೆ, ಆಮೇಲೆ AMC ಕೊಟ್ಟೈತೆ, ಡ್ರೆಂಚಿಂಗ್ ಮಾಡುವಾಗ ವ್ಯಾಮ್ ಕೊಟ್ಟಿದೆ. ಇವೆಲ್ಲ ಇರೋದ್ರಿಂದ ಗಿಡ ತುಂಬ ಆರೋಗ್ಯವಾಗಿದೆ. ತುಂಬ ಆರೋಗ್ಯವಾಗಿರೋದ್ರಿಂದ ಥ್ರಿಪ್ಸ್ ದಾಳಿ ಮಾಡಿದಾಗ್ಲೂ ಬೇಗ ಗಿಡ ಹಿನ್ನಡೆ ಅನುಭವಿಸಲ್ಲ. ಔಷಧಿ ಸ್ಪ್ರೇ ಮಾಡಿದಾಗ ರಿಸಲ್ಟ್ ಬರ್ತಾ ಇದೆ. ಸೊ ಇದು ಅರ್ಥ ಆಗಿದೆ ಅನಿಸುತ್ತೆ ಸ್ನೇಹಿತರೆ. ಸೊ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ, ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ. ಈ ಮಾಹಿತಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು. ನಮಸ್ತೆ.